ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಪಯಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಈ ಪಯಣದಲ್ಲಿ ನಮ್ಮ ಜೊತೆಗಿದ್ದಾರೆ ರೂಪಾ ಅವರು ಸುಮಾರು 21 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳೋಣ. ಅಕ್ಕರೆ ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಕರೆ ತಾವು ಸುಮಾರು 21 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಈ ಆಧ್ಯಾತ್ಮಿಕ ಜೀವನಕ್ಕೆ ಬರುವ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲಿ ಪೂಜೆ, ಪುನಸ್ಕಾರ, ಭಕ್ತಿ, ಈ ಧಾರ್ಮಿಕ ಆಚರಣೆಗಳು ಇದೆಲ್ಲ ಹೇಗಿತ್ತು, ಹೇಗೆ ನಡೀತಾ ಇತ್ತು? ಪೂಜೆ ಪುನಸ್ಕಾರ ಎಲ್ಲರೂ ಹೇಗೆ ಮಾಡ್ತಾರೋ ನಾವು ಹಾಗೆ ಮಾಡ್ತಾ ಇದ್ವಿ. ಹಂಗಾಗಿ ಅಕ್ಕ ಅಣ್ಣ ಎಲ್ಲ ಜ್ಞಾನದಲ್ಲಿದ್ದರು, ಕರಿತಾಯಿದ್ರು ಸೇರ್ಕೊ ಬ್ರಹ್ಮಕುಮಾರಿಗೆ. ಯಾಕಂದರೆ ನಾವು ಫ್ಯಾಮಿಲಿಲಿ ಇದ್ವಲ್ಲ, ಹಾಗಾಗಿ ದುಃಖ ಜಾಸ್ತಿ ಇತ್ತು. ಮಾವ ಮಕ್ಕಳು ನಾನಿದೇರೋ ಜಾಯಿಂಟ್ ಇಲ್ಲ, ಆದ್ರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು, ತುಂಬಾ ಇತ್ತು. ಸ್ವಲ್ಪ ಎಲ್ಲ ಮನೆಗಳಲ್ಲಿ ಅದು ಸ್ವಲ್ಪ ಸಾಮಾನ್ಯ ಸಮಸ್ಯೆಗಳು. ಅಂದರೆ ನೀವು ಪೂಜೆ ಪುನಸ್ಕಾರ ಹೇಗೆ ಮಾಡ್ತಾಯಿದ್ರಿ? ಕೆಲವರು ಸೋಮವಾರಕ್ಕೆ ಒಬ್ಬ ದೇವರು, ಮಂಗಳವಾರಕ್ಕೆ ಒಬ್ಬ ದೇವರು, ಶುಕ್ರವಾರಕ್ಕೆ ಒಬ್ಬ ದೇವರು, ಭಾನುವಾರ ಒಬ್ಬ ದೇವರು, ಈ ಥರ ವೆರೈಟಿ ಮತ್ತು ಅಮಾವಾಸ್ಯೆ, ಪೌರ್ಣಿಮೆ, ಪ್ರತಿಯೊಂದು ಭಾಳಷ್ಟು ಭಕ್ತಿ ಮಾಡ್ತಾರೆ. ನೀವು ಯಾವ ಥರ ಮಾಡ್ತಾಯಿದ್ರಿ? ಭಕ್ತಿ ಇತ್ತು. ಶುಕ್ರವಾರ ಉಪವಾಸ ಮಾಡೋದು, ಉಪವಾಸ ಮಾಡ್ತೀವಿ. ವೈಕುಂಠ ಏಕಾದಶಿ ದಿನ 2 ಗಂಟೆಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಬರೋದು. ಆದರೆ ತುಂಬಾ ಭಕ್ತಿ ಇತ್ತು, ಇಲ್ಲ ಅಂತ ಏನಿಲ್ಲ, ತುಂಬ ಭಕ್ತಿ ಇತ್ತು. ಹಂಗಾಗಿ ಫ್ಯಾಮಿಲಿ ಪ್ರಾಬ್ಲಮ್ಮು ಇತ್ತು. ಅಕ್ಕ ಅಣ್ಣ ದೊಡ್ಡಕ್ಕ ಎಲ್ಲ ಜ್ಞಾನದಲ್ಲಿದ್ದರು. ಅವರು ಕರಿತಾ ಇರೋರು, ನಾನು ಇವರೆಲ್ಲೋ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಭಕ್ತಿ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಸೇರ್ಕೊಂಡು ದೇವರನ್ನೇ ಬಿಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡು ಹೋಗ್ತಿರ್ಲಿಲ್ಲ. ಬೈಕೊಳ್ತಿದ್ದೆ ನಾನು ಅವ್ರನ್ನ, ಏನು ಮಾತಿಗೆ ಮುಂಚೆ ಭಗವಂತನ ಬಾಬಾ ಬಾಬಾ ಅಂತ ಹೇಳ್ತಾರಪ್ಪ ಇವರು ಅಂತ. ಆಮೇಲೆ ಹಾಗಿದ್ರೆ ಈ ಥರ ಯೋಚನೆ ಮಾಡೋದು ನೀವು ಈ ಬ್ರಹ್ಮಕುಮಾರಿ ಸಂಸ್ಥೆಯ ಈ ಜ್ಞಾನಕ್ಕೆ ಹೇಗೆ ಬಂದ್ರಿ, ಅಥವಾ ಯಾರು ಕರ್ಕೊಂಬಂದರು? ನಾನು ಒಂದು ಸ್ವಲ್ಪ ಚಾಲೆಂಜ್ ಹಾಕಿದ್ದೆ ಬಾಬನ್ಗೆ. ಯಾಕಂದರೆ ಮನೆದೇನಾದರೂ ಒಂಚೂರು ಪರಿಸ್ಥಿತಿ ಬಂದರೆ ನನಗೆ ಇದೇ ಥರ ಆದರೆ ನಾನು ನಿನ್ನ ನಂಬ್ತೀನಿ. ಹೆಂಗೆ ಇವಾಗ ಭಕ್ತಿಲಿ ನೀವು ಆ ಸೇವಾ ಕೇಂದ್ರಕ್ಕೆ ಹೇಗೆ ಹೋದ್ರಿ? ಯಾರು ಕರ್ಕೊಂಡು ಹೋದ್ರು? ಅಕ್ಕ ಅಣ್ಣ ಕರ್ಕೊಂಡೋದ್ರು. ಏನಂತ ಹೇಳಿದ್ರು? ಏನಂತ ಹೇಳಿ ಕರ್ಕೊಂಡೋದ್ರು? ಏನಿಲ್ಲ, ಒಂದು ಸತಿ ನೋಡು, ನಿನಗೆ ಖುಷಿ ಆದರೆ ಹೋಗು, ನಿನಗೆ ಖುಷಿ ಆಗಿಲ್ಲ ಅಂದರೆ ಬೇಡ ಅಂದರು. ಹಂಗಾಗಿ ನಾನು ಹೋದೆ. ನೀವು ಅಲ್ಲಿ ಹೋದಾಗ ಆ ಸೇವಾ ಕೇಂದ್ರವನ್ನು ನೋಡಿ ನಿಮಗೇನು ಅನ್ನಿಸ್ತು? ಅಂದರೆ ದೇವಸ್ಥಾನಕ್ಕಿಂತ ಭಿನ್ನವಾಗೇ ಇತ್ತದು. ಭಿನ್ನ ಅಂದರೆ ಯಾವ ಥರ? ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಯಾವ ಸೇವಾ ಕೇಂದ್ರಕ್ಕೂ ಹೋಗಿಲ್ಲ. ಸೊ ಅದನ್ನ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನನಗೂ ಸ್ವಲ್ಪ ಅನುಭವ ಆಗುತ್ತೆ. ಭಿನ್ನ ಅಂದರೆ ದೇವಸ್ಥಾನದಲ್ಲಿ ಒಂದೇನು 10 ನಿಮಿಷ 20 ನಿಮಿಷ ಶಾಂತಿ, ಅಲ್ಲಿರೋವರೆಗೂ ಶಾಂತಿ ಸಿಗ್ಬೋದು. ಅಲ್ಲೇನು ಅನ್ನಿಸ್ತು ಅಂದರೆ ಅಪ್ಪನ ಮನೆಗೆ ಹೋದಂಗಾಯ್ತು ನನಗೆ. ನಮ್ಮ ಅಮ್ಮನ ಮನೆಗೆ, ಅಪ್ಪನ ಮನೆಗೆ ಹೋದ್ರೆ ಎಷ್ಟು ಖುಷಿ ಆಗುತ್ತೆ. ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಪ್ಪನ ಮನೆ ಅಂದರೆ ಖುಷಿ, ಅವ್ರ ಮನೆ ಅಂದರೆ ತುಂಬ ಇರುತ್ತಲ್ಲ. ಹಂಗಾಗಿ ಅಲ್ಲಿ ತುಂಬ ಖುಷಿ ಆಯಿತು. ಮತ್ತು 7 ಡೇಸ್ ಕೋರ್ಸ್ ಆಯಿತು. ನನಗೆ ಅದು ಪರಂಧಾಮದ ಚಿತ್ರ ಸ್ವಲ್ಪ ಈಗೂ ತುಂಬಾ ಇಷ್ಟ, ಅದು 3 ಲೋಕದ ಚಿತ್ರ. ಈ 7 ಡೇಸ್ ಕೋರ್ಸ್ ಆಯಿತು ಅಂದ್ರಿ. ಈ 7 ದಿನದ ಕೋರ್ಸ್ ಕೊಡುವಾಗ ನಿಮಗೆ ಈ ಜ್ಞಾನದ ಬಗ್ಗೆ ಅಥವಾ ಈ ಸಮಸ್ಯೆ ಬಗ್ಗೆ ಏನು ಅನ್ನಿಸ್ತು? ಜ್ಞಾನ ತುಂಬ ಚೆನ್ನಾಗಿದೆ, ಯಾಕಂದ್ರೆ ಸ್ವಯಂ ಪರಮಾತ್ಮನ ಜ್ಞಾನ ಅಲ್ಲ, ಹಂಗಾಗಿ ಚೆನ್ನಾಗಿದೆ. ಮತ್ತು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿಲಿ ಅದು ಬೇಕೇ ಬೇಕು. ಆಧ್ಯಾತ್ಮಿಕ ಅಂದರೆ ಬೇಕೇ ಬೇಕು. ಯಾಕಂದರೆ ಆಧ್ಯಾತ್ಮಿಕದಲ್ಲಿ ತುಂಬ ಶಕ್ತಿ ಇದೆ. ಹೆಂಗೆ ಜ್ಞಾನ ಭಕ್ತಿಲಿ ಶಕ್ತಿ ಇದೆ ಅಂತ ಅಂದ್ಕೊಳ್ತಾರೆ, ಇಲ್ಲ, ಇದರಲ್ಲೇ ಶಕ್ತಿ ಜಾಸ್ತಿ ಇದೆ ಆಧ್ಯಾತ್ಮಿಕದಲ್ಲಿ. ಆಧ್ಯಾತ್ಮಿಕ ಅಂದ್ರೇ ಒಂದು ಶಕ್ತಿ. ಈ ಆಧ್ಯಾತ್ಮಿಕ ಮಾರ್ಗಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಮೊದಲು ನೀವೇ ಹೋಗಿದ್ದ ಅಥವಾ ಮುಂಚೆ ಬೇರೆ ಯಾರು ಇದ್ರ? ಅಣ್ಣ, ಅಕ್ಕ, ದೊಡ್ಡಕ್ಕ ಎಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅತ್ತೆ ಮಾವ ಪತಿ ಯಾರು ಇಲ್ಲ, ನೀವೇ ಮೊದಲು? ನಾವೇ ಮೊದಲು. ಹಾಗಿದ್ರೆ ನೀವು ಈ ರೀತಿ ಆಧ್ಯಾತ್ಮಿಕ ದಾರಿಯಲ್ಲಿ ಹೋಗೋದಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಪತಿ ಆಯಿತು, ಇಲ್ಲ ನಿಮ್ಮ ಮಕ್ಕಳು, ಇಲ್ಲ ತಂದೆ, ಅತ್ತೆ ಮಾವ, ಇವ್ರು ಯಾರು ಅಪೋಸ್ ಮಾಡಲಿಲ್ವಾ? ಅಯ್ಯೋ, ತುಂಬಾ ಗಲಾಟೆ. ಏನಂತ ಇದ್ರು? ಹೋಗಬೇಡ, ನಿನಗೆ ನೀನು ಚಿಕ್ಕ ವಯಸ್ಸು, ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ನಾನು ಅವರೆಷ್ಟು ಹಠ ಮಾಡಿ ಬೇಡ ಅಂತಿದ್ರು, ನನಗಷ್ಟು ಹುಮ್ಮಸ್ಸು ಜಾಸ್ತಿ. ತಪ್ಪಿಸ್ಕೊಂಡು ಹೋಗ್ತಿದ್ದೆ. ಮಕ್ಕಳಿಗೆ ಸ್ಕೂಲಿಗೆ ಬಿಡೋ ಥರ ಹೋಗೋದು, ಗೊತ್ತಿಲ್ದಿದ್ದಂಗೆ ಹೋಗಿ ಬರೋದು ಮಾಡೋದು. ನಮ್ಮ ಮಾವ ಫಾಲೋ ಮಾಡ್ಕೊಂಡೆ ಸೆಂಟ್ರ್ ಹತ್ರ ಬರೋರು, ಆಶ್ರಮದ ಹತ್ರನೇ ಬರೋರು. ಮತ್ತು ಹತ್ರ ಬಂದಾಗ ಯಾವಾಗಾದರೂ
ಅವ್ರ ಕೈಗೆ ಸಿಗಾಕೊಂಡಿದ್ದು ಸಿಗಾಕೊಂಡಿದ್ದೀನಿ ಸುಮಾರು ಸತಿ ಅವಾಗ ಸಿಗಾಕೊಂಡಿದ್ದೀನಿ. ಹೇಗಿರ್ತಿತ್ತು? ಆಗ ಹೇಗಿರ್ತಿತ್ತು, ಭಯ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವು ತಪ್ಪು ದಾರಿಲಿ ಹೋಗ್ತಿಲ್ಲ ಅಲ್ಲ, ಸರಿಯಾದ ಮಾರ್ಗಕ್ಕೆ ಹೋಗ್ತಾ ಇದ್ದೀವಿ. ಅದು ಅಂದರೆ ಒಂದು ಹೇಳಿದ್ನಲ್ಲ, ಆಧ್ಯಾತ್ಮಿಕ ಅಂದರೆ ಒಂದು ಶಕ್ತಿ. ಆ ಶಕ್ತಿ ನಮ್ಮಲ್ಲಿ ಆತ್ಮಕ್ಕೆ ಬಂದ್ಬಿಡುತ್ತೆ. ಅದರಲ್ಲೂ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಯಾರಿಗೂ ಭಯ ಪಡೋ ಅಂತ ಅವಶ್ಯಕತೆ ಇಲ್ಲ. ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ, ತಪ್ಪು ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಭಯ ಪಡಬೇಕಾಗತ್ತೆ. ಇಲ್ಲಿ ಭಯ ಇಲ್ಲ. ನೀವು ಈ ಜ್ಞಾನವನ್ನು ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಮಾಡಿಕೊಂಡ್ರೆ, ಅಂದರೆ ಆಚಾರ ವಿಚಾರ ನಡೆ ನುಡಿ ಇದರಲ್ಲೆಲ್ಲ ಏನೇನು ಪರಿವರ್ತನೆ ಮಾಡಿಕೊಂಡ್ರೆ? ಅಂದರೆ ನಾನು ಸ್ವಲ್ಪ ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ಸ್ವಲ್ಪ ಪುಕ್ಲಿನೇ, ಅಂದರೆ ಎದುರ್ಕೊಳ್ಳೋ ಸ್ವಭಾವ ಇತ್ತು. ಆದ್ರೆ ಆಮೇಲೆ ನಿಮ್ಮ ಮಾವನಿಗೆ ಎದುರಿಸ್ತಿದ್ರಿ? ಎದುರ್ಕೊಳ್ಳೋ ಸ್ವಭಾವ ಇತ್ತು. ಯಾರಾದರೂ ಜೋರಾಗಿ ಮಾತಾಡಿದ್ರೆ ಭಯ ಪಡೋ ಅಂಥದ್ದು, ಏನೇ ವಿಷಯಕ್ಕೂ ಸ್ವಲ್ಪ ಎದುರ್ಕೊಳ್ಳೋದು, ಗಾಬರಿ ಪಡೋದು ಅವೆಲ್ಲ ಇತ್ತು. ಈ ಜ್ಞಾನಕ್ಕೆ ಬಂದಮೇಲೆ ಸುಮಾರು ಚೇಂಜ್ ಆಗಿದ್ದೀವಿ. ಯಾಕಂದರೆ ಅಲೌಕಿಕಕ್ಕೂ ಲೌಕಿಕಕ್ಕೂ ಭಾಳ ವ್ಯತ್ಯಾಸ ಇದೆ. ಅಂದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಜೀವನಕ್ಕೂ ಈ ಆಧ್ಯಾತ್ಮಿಕ ಜೀವನಕ್ಕೂ ಹಗಲು ರಾತ್ರಿ ಅಷ್ಟು ವ್ಯತ್ಯಾಸ ಇದೆ. ಹಾಗಿದ್ರೆ ನಿಮ್ಮಲ್ಲಿ ಈ ರೀತಿ ಎಲ್ಲ ಧೈರ್ಯ ಹುಮ್ಮಸ್ಸು ಇದೆಲ್ಲ ಬಂದಾದಮೇಲೆ ಅದನ್ನು ನೋಡಿ ನಿಮ್ಮ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸು ಅವ್ರದ್ದೆಲ್ಲ ರಿಯಾಕ್ಷನ್ ಹೇಗಿರ್ತಿತ್ತು? ಅವ್ರು ನಿಮಗೇನಂತ? ಅವ್ರಿಗೀಗ ತುಂಬ ಖುಷಿಯಾಗಿದೆ. ರಿಲೇಷನ್ನೇ ಹೇಳ್ತಾರೆ ತುಂಬ ಚೇಂಜ್ ಆಗಿದ್ದಾರೆ, ಇದಾಗಿದೆ. ಆದರೂ ನಮ್ಮದು ಸ್ವಲ್ಪ ಒಪ್ಕೊಳ್ತಾರೆ ಈಗ. ಸರಿಯಾದ ಮಾರ್ಗ, ಸತ್ಯವಾದ ಮಾರ್ಗ ಅಂತ. ನೀವು ಈ ಸೇವಾ ಕೇಂದ್ರದಲ್ಲಿ ಹೋದ್ಮೇಲೆ ಪ್ರತಿದಿನ ನೀವು ಅಲ್ಲಿ ನಡೆಯುವಂಥ ಸತ್ಸಂಗ ಅಥವಾ ಕ್ಲಾಸ್ ಅಂತ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ದಾಗ ಅಲ್ಲಿ ಬರುವಂಥ ನಿಮ್ಮ ಥರನೇ ಕ್ಲಾಸ್ ಕೇಳೋಕ್ಕೆ ಬರುವಂಥ ಯಾರೆಲ್ಲ ಇದ್ದರು, ಅವರೆಲ್ಲರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿತ್ತು? ಅಥವಾ ಅವರು ನಿಮಗೆ ಯಾವ ರೀತಿ ಕೋಆಪ್ರೇಷನ್ ಮಾಡ್ತಾಯಿದ್ರು? ಅಂದರೆ ಅದೊಂದು ಫ್ಯಾಮಿಲಿ ರೀತಿ ಆಗೋಗುತ್ತೆ, ಎಲ್ಲ ಒಟ್ಟಿಗೆ ಸೇರ್ತೀವಲ್ಲ. ಹಂಗಾಗಿ ಎಲ್ಲಿ ಈಗ ಮನೇಲಿ ಹೆಂಗೆ ಒಟ್ಟಿಗೆ ಇರ್ತೀವಿ, ಅಲ್ಲೂ ಒಂದು ಫ್ಯಾಮಿಲಿನೇ. ಭಗವಂತನ ಮಕ್ಕಳು ಅಂದರೆ ಎಲ್ಲ ಸಹೋದರಿ ರೀತಿಯಲ್ಲೇ ಇರ್ತೀವಿ. ಒಬ್ರಿಗೊಬ್ರು ಹೆಲ್ಪು ಆಗುತ್ತೆ, ಒಬ್ರಿಗೊಬ್ರು ಸಹಯೋಗನೂ ಇದೆ. ಮನೆ ಅಂದಮೇಲೆ ಸಹಯೋಗ ಇದ್ದೇ ಇರುತ್ತಲ್ಲ. ಆ ಸೇವಾ ಕೇಂದ್ರದಲ್ಲಿ ನೀವು ಏನೇನು ಸೇವೆ ಮಾಡಿದಿರಿ ಅಥವಾ ಯಾವ್ಯಾವ ಜವಾಬ್ದಾರಿಗಳನ್ನು ನಿಭಾಯಿಸಿದಿರಿ? ಜವಾಬ್ದಾರಿ ಅಂದರೆ ಸೇವೆ ಎಲ್ಲರೂ ಮಾಡ್ತಾರಲ್ಲ, ಹಾಗೆ ನಾವು ಭೋಗದ್ದು ಸೇವೆ, ಭೋಗ ಮಾಡೋದು, ಎಲ್ಲರೂ ಏನೇನು ಸೇವೆ ಮಾಡ್ತಾರೆ? ಅಂದರೆ ಒಂದು ಡೆಕೋರೇಷನ್ ಆಗಲಿ, ಭೋಗದ ಪ್ರಸಾದ ಮಾಡೋದಾಗಲಿ ಸಹಯೋಗ ಕೊಡ್ತೀವಿ. ಈ ಸಂಸ್ಥೆಯ ಮುಖ್ಯಾಲಯ ರಾಜಸ್ಥಾನ ಮೌಂಟ್ ಅಬುಲ್ ಏನಿದೆ, ಅಲ್ಲಿ ನೀವು ಯಾವಾಗಾದರೂ ಹೋಗಿದ್ದೀರಾ? ಹಾಂ, ಹೋಗಿದ್ದೀವಿ. ಹಾಗಿದ್ರೆ ನೀವು ಅಲ್ಲಿ ಹೋದಾಗ ಮೊದಲನೇ ಬಾರಿ ರಾಜಸ್ಥಾನ ಮೌಂಟ್ ಅಬುಗೆ ಹೋದಾಗ ಆ ಸ್ಥಳವನ್ನು ನೋಡಿ, ಅಲ್ಲಿಯ ಒಂದು ವಾತಾವರಣ ನೋಡಿ ನಿಮಗೇನು ಅನ್ನಿಸ್ತು? ಆ ಸ್ಥಳ ತುಂಬ ಅಲೌಕಿಕವಾಗಿದೆ, ತುಂಬಾ ಅದ್ಭುತ ಅನಿಸುತ್ತೆ ಅಲ್ಲಿಗೆ ಹೋದರೆ. ಯಾಕಂದರೆ ಸ್ವಯಂ ಪರಮಾತ್ಮ ಬಂದಿರೋ ಜಾಗ ಅಲ್ಲ, ಅಲ್ಲಿದ್ದ ವಾತಾವರಣವೇ ಬೇರೆ ಇರುತ್ತೆ. ಅಲ್ಲಿದ್ದ ವಾತಾವರಣಕ್ಕೆ ಅಷ್ಟು ಖುಷಿ ಆಗುತ್ತೆ, ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಂಥ ಖುಷಿ ಆಗುತ್ತೆ. ಅನುಭವನೂ ಚೆನ್ನಾಗಾಗುತ್ತೆ. ಅಲ್ಲಿ ದಾದಿಯರು ದೀದಿಯರು ಅಂತ ಎಲ್ಲರೂ ಇರ್ತಾರೆ ಅಂತ ಕೇಳಿದ್ದೀನಿ. ಅವರನ್ನು ನೀವು ಯಾವಾಗಾದ್ರು ನೋಡಿದ್ದೀರಾ? ಹಾಂ, ತುಂಬ ಹತ್ರ ಇಲ್ಲ, ಆದರೂ ನೋಡಿದ್ದೀವಿ. ಹಾಗಿದ್ರೆ ಅವ್ರನ್ನೆಲ್ಲ ನೋಡಿ ನಿಮಗೆ ಏನು ಅನ್ನಿಸ್ತಿತ್ತು? ಏನು ಅನ್ನಿಸ್ತು ಅಂದರೆ ಅವರ ಪುರುಷಾರ್ಥ, ಅಂದರೆ ತಪಸ್ಸಿನ ಶಕ್ತಿ ಅಷ್ಟಿದೆ ಅವರಲ್ಲಿ. ಯಾಕಂದರೆ ಸ್ವಯಂ ಭಗವಂತನ ಹತ್ರ ಪಾಲನೆ ತಗೊಂಡಿರ್ತಾರೆ. ಮತ್ತು ಅವ್ರು ಮಾಡಿರೋ ತಪಸ್ಸಿನ ಶಕ್ತಿ, ಅವರು ನಡೆದಾಡುವಾಗಲೇ ಅವ್ರದ್ದು ವೈಬ್ರೇಷನ್ ಹಂಗೆ ಕ್ರಿಯೇಟ್ ಆಗುತ್ತೆ. ಅಷ್ಟು ಖುಷಿ ಆಗುತ್ತೆ ಅವ್ರನ್ನ ನೋಡುವಾಗಲೇ, ಚೈತನ್ಯ ದೇವತೆಗಳ ಥರ. ಅಷ್ಟೊಂದು ಖುಷಿ ಆಗೋ ಥರ ಅಂತ ವಿಶೇಷತೆ ಏನಿತ್ತು ಅವರಲ್ಲಿ? ಎಲ್ಲ ಒಂದು ಹಣ್ಣಂದರೆ, ಇವಾಗ ಕಾಯಿ ಇರೋ ಹಣ್ಣು ಬಾಗಲ್ಲ ಬೇಗ, ಹಣ್ಣಾಗಿರೋದು ರಸಭರಿತವಾಗಿರುತ್ತೆ, ತಿನ್ನೋಕ್ಕೂ ಸ್ವೀಟ್ ಇರುತ್ತೆ, ಎಲ್ಲ ಹಣ್ಣಲ್ಲೂ ತುಂಬಿರುತ್ತಲ್ಲ ಅದು ಬಾಗಿರುತ್ತೆ. ಹಂಗೆ ಎಲ್ಲ ವಿಶೇಷತೆಗಳು ತುಂಬಿರೋ ಅಂತ ಅವ್ರಿಗೆ ನೋಡುವಾಗಲೇ ಅಟ್ರಾಕ್ಷನ್ ಆಗುತ್ತೆ. ಅಂಥ ವಿಶೇಷತೆಗಳನ್ನೇ ನೀವು ಏನೇನು ನೋಡಿದ್ರಿ? ಏನಂದರೆ ಅವರಲ್ಲಿ ಶಕ್ತಿ ಕೂಡ ಇದೆ, ಪವಿತ್ರತೆ, ಪ್ಯೂರಿಟಿ ಶಕ್ತಿ ಇದೆ, ಮಧುರತೆ ಇದೆ, ಪ್ರತಿಯೊಂದು ಕಲೆ ಇದೆ, ನಡೆದಾಡೋದು ಒಂದು ಕಲೆನೇ ಅವರು. ಅಂಥ ದಾದಿಯರನ್ನು ನೋಡಿ, ಅಂಥ ಒಂದು ಸ್ಥಳವನ್ನು ನೋಡಿ ಆದಮೇಲೆ ನೀವು ವಾಪಸ್ ಬರುವಾಗ ನಿಮ್ಮ ಮನಸ್ಥಿತಿ ಹೇಗಿತ್ತು? ಯಾವ ಫೀಲಿಂಗ್ ಇತ್ತು ನಿಮ್ಮಲ್ಲಿ?
ಅಂದರೆ ಮನಸ್ಥಿತಿ ಅಂದರೆ ಅದು ಅಲ್ಲಿ ಅಪ್ಪನ ಮನೆ ಸುಖ ಇರುತ್ತೆ. ಈಗ ಅಪ್ಪನ ಮನೆಯಿಂದ ಗಂಡನ ಮನೆಗೆ ಹೋಗುವಾಗ ಅತ್ತೆ ಮಾವದಿರೆಲ್ಲ ಕಾಟ ಇರುತ್ತಲ್ಲ, ಹಂಗೆ ಫೀಲ್ ಆಗುತ್ತೆ ಅಷ್ಟೇ. ಇಲ್ಲಿಗೆ ಹೋಗ್ಬೇಕಾ ಅಪ್ಪನ ಮನೆ ಬಿಟ್ಟು ಅನ್ನೋ ಥರ ಮತ್ತೆ ಅಲ್ಲೇ ಇರ್ಬೋದಿತ್ತಲ್ಲ, ಮತ್ತೆ ವಾಪಸ್ ಏನಕ್ಕೆ ಬರಕ್ಕೆ ಹೋಗಿದ್ರಿ? ಬರಲೇಬೇಕಲ್ಲ, ಅಪ್ಪನ ಮನೆಯಿಂದ ಇರೋಕ್ಕಾಗಲ್ವಲ್ಲ ಅಪ್ಪನ ಮನೆಯಲ್ಲಿ ತುಂಬ ದಿನ. ನೀವು ಅಲ್ಲಿಂದ ಬಂದಾದಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಅತ್ತೆ ಮಾವ, ನಿಮ್ಮ ಪತಿ ಅವರಿಗೆಲ್ಲ ಆ ಸ್ಥಳದ ಮಹಿಮೆ ಆಗಲಿ ಅಥವಾ ಈ ಜ್ಞಾನದ ಒಂದು ವಿಶೇಷತೆಯನ್ನು ಅವ್ರಿಗೆ ತಿಳಿಸಿ ಹೇಳಿದ್ದೀರಾ? ತಿಳಿಸಿ ಹೇಳಿದ್ದೀನಿ. ಅವರು ಸ್ವಲ್ಪ ದಿನ ಬಂದಿಲ್ಲ, ಈಗ ಅವರು ಕ್ಲಾಸಿಗೆ ಬರ್ತಾರೆ, ಮಗನೂ ಬರ್ತಾರೆ, ಅವರು ಅವರು ಪರಿವರ್ತನೆ ಆಗಿದ್ದಾರೆ. ಹಾಂ, ಬರ್ತಾರೆ. ನೀವು ಒಬ್ಬರು ಹೋಗೋದಲ್ಲದೆ ನಿಮ್ಮ ಪೂರ್ತಿ ಫ್ಯಾಮಿಲಿನೂ ಪರಿವರ್ತನೆ ಮಾಡಿದ್ದೀರಿ. ಹೌದು. ನೀವು ಒಬ್ಬ ಗೃಹಿಣಿಯಾಗಿ ನಿಮ್ಮ ಮನೆಯನ್ನು ನಡೆಸ್ತೀರಿ, ಜೊತೆ ಮಕ್ಕಳನ್ನು ಸಂಭಾಲನೆ ಮಾಡಬೇಕು, ಪತಿಯನ್ನು ಸಹ ಆಫೀಸಿಗೆ ಕಳಿಸ್ಬೇಕು, ಜೊತೆಗೆ ಆಧ್ಯಾತ್ಮಿಕ ಒಂದು ಸೇವಾ ಕೇಂದ್ರ ಏನಿದೆ ಅಲ್ಲಿಗೂ ಸಹ ಹೋಗ್ತೀರಿ. ಇದೆಲ್ಲದಕ್ಕೂ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ? ಯಾಕಂದರೆ ಇರೋದು 24 ಗಂಟೆ. ಎಷ್ಟೋ ಜನನ ನಾನು ಕೇಳಿದ್ದೀನಿ, ಬರೀ ಗೃಹಿಣಿಯಾಗಿ ಬರೀ ಮನೆ ನೋಡ್ಕೊಳ್ಳೋದಕ್ಕೆ ನಮಗೆ ಒಂದಿನ ಪೂರ್ತಿ ಸಾಕಾಗಲ್ಲ, ತುಂಬ ಕೆಲಸ ಹಾಗೆ ಹೇಗೆ ಅಂತ ಭಾಳಷ್ಟು ಜನ ಹೇಳ್ತಾರೆ. ಆದರೆ ನೀವು ಮನೆಯೂ ನಡೆಸ್ತೀರಿ, ಜೊತೆಗೆ ಪತಿಯನ್ನು ಸಂಭಾಲನೆ ಮಾಡ್ತೀರಿ, ಮಗುವನ್ನು ಸಂಭಾಲನೆ ಮಾಡ್ತೀರಿ, ಜೊತೆಗೆ ಈ ಸೇವಾ ಕೇಂದ್ರಕ್ಕೂ ಹೋಗ್ತೀರಿ. ಇದಕ್ಕೆಲ್ಲ ಸಮಯ ಹೇಗೆ ತೆಗಿತೀರಿ? ಸಮಯ ಅಂದರೆ ಫಸ್ಟು ಸಮಯ ಆಗ್ತಿರ್ಲಿಲ್ವೇನೋ, ಈ ಜ್ಞಾನಕ್ಕೆ ಬಂದಮೇಲೆ ಸಮಯ ತೆಗಿಲೇಬೇಕು. ಅಂದರೆ ಬೇಗ ಬೇಗ ಸ್ವಲ್ಪ ಮಾಡ್ಕೊಳ್ತೀವಿ ಕೆಲಸಗಳೆಲ್ಲ. ಯಾಕಂದರೆ ನಮಗೆ ಭಗವಂತನ ನೆನಪು ಮುಖ್ಯ. ಯಾಕಂದರೆ ಬೇಕೇ ಬೇಕದು. ಹೆಂಗೆ ನಾವು ಆಹಾರ ಹೊಟ್ಟೆಗೆ ತಗೊಳ್ತೀವಿ, ಹಂಗೆ ಆ ಒಂದು ಆತ್ಮಕ್ಕೆ ಶಕ್ತಿ ಬೇಕಲ್ಲ, ಹಂಗಾಗಿ ಪರಮಾತ್ಮನ ನೆನಪು ಬೇಕು. ಹಂಗಾಗಿ ಟೈಮ್ ತೆಗ್ದು ಆಧ್ಯಾತ್ಮಿಕ ಕ್ಲಾಸ್ಗೆ ಹೋಗಲೇಬೇಕು. ಅದರಲ್ಲೂ ಇವಾಗ ನೀವು ಹೇಳಿದಾಗ ನಿಮ್ಮ ಪತಿ ಮತ್ತು ನಿಮ್ಮ ಮಗ ಸಹ ಈ ಜ್ಞಾನದಲ್ಲಿ ನಡೀತಾ ಇರೋದ್ರಿಂದ ಬಹುಶಃ ಸ್ವಲ್ಪ ಸಹಯೋಗ ಅವರಿಂದನೂ ಸಿಗ್ತಾ ಇರಬಹುದು. ನೀವು ಸಂಪೂರ್ಣ ದಿನವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅಂದರೆ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಿ, ಎಷ್ಟೊತ್ತಿಗೆ ಟಿಫನ್ನು, ಎಷ್ಟೊತ್ತಿಗೆ ಮಗುನ ಕಳಿಸ್ತೀರಿ, ಎಷ್ಟೊತ್ತಿಗೆ ನಿಮ್ಮ ಪತಿನ ಕಳಿಸ್ತೀರಿ, ಎಷ್ಟೊತ್ತಿಗೆ ಈ ಸೇವಾ ಕೇಂದ್ರಕ್ಕೆ ಹೋಗ್ತೀರಿ, ಮಧ್ಯಾಹ್ನ ಊಟ, ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಿ? ದಿನಚರಿ ಹೇಗಿರುತ್ತೆ? ದಿನಚರಿ ಅಂದರೆ ಮಾಮೂಲಿ ನಮಗೆ ಅಮೃತ ವೇಳೆ ಅಂತ ಇರುತ್ತೆ. 3 ಗಂಟೆಗೆ ಎದ್ದೊಳ್ತೀವಿ. ಎದ್ದು ಮತ್ತೆ ಸ್ವಲ್ಪ ಮಲ್ಕೊಳ್ತೀವಿ, ಒಂದು 5 ಗಂಟೆ ಹಂಗೆ ಎದ್ದು ಎಲ್ಲ ಮಾಡಿ, ಅಣ್ಣ ಅವ್ರು 8 ಗಂಟೆಗೆ, ಮಗ 7 ಗಂಟೆಗೆ ಹೋಗ್ತಾರೆ. ಆಮೇಲೆ ನಮ್ದೇನು ಕೆಲಸ ಇದೆ ಅದು ಮಾಡ್ಕೊಳ್ತೀವಿ. ಮಾಡ್ಕೊಂಡು ಮತ್ತೆ ಸಂಜೆ ಸ್ವಲ್ಪ ಫ್ರೀ ಮಾಡಿಕೊಂಡು ಆಶ್ರಮಕ್ಕೆ ಹೋಗ್ತೀವಿ. ಸಂಜೆ ಆಶ್ರಮಕ್ಕೆ ಹೋಗ್ತೀವಿ? ಸಂಜೆ ಹೋಗ್ತೀವಿ. ಸೊ ವಾಪಸ್ ಬರೋದು 6 ಗಂಟೆ ಅಷ್ಟೊತ್ತಿಗೆ ಹೋಗ್ತೀವಿ. 5:30, 6ಕ್ಕೆ 7:30 ಬರ್ತೀವಿ ಮನೆಗೆ. ಮತ್ತು ಮಗುನ ಹೋಮ್ವರ್ಕು ಅದು ಇದು ಅದೆಲ್ಲ? ಅಂದರೆ ಮಕ್ಕಳು ಈಗೇನು ದೊಡ್ಡವರಾಗಿದ್ದಾರೆ, ಓಹೋ, ಸಣ್ಣವರಾಗಿದ್ದರೆ ಸ್ವಲ್ಪ ದೊಡ್ಡ ಮಕ್ಕಳೆಲ್ಲ ದೊಡ್ಡವರು. ದೊಡ್ಡವರಾಗಿದ್ದಾರೆ. ನೀವು ಈ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಜ್ಞಾನ, ಯೋಗ, ಧಾರಣೆ ಮತ್ತು ಈ ಥರ ಏನೋ ಸಬ್ಜೆಕ್ಟ್ಸ್ ಇದೆ ಅಂತ ಕೇಳಿದ್ರಿ, ಅವುಗಳನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಜ್ಞಾನ, ಯೋಗ, ಧಾರಣೆ ಅಂದರೆ ಜ್ಞಾನ ಕೇಳುವಾಗ ಅಲ್ಲೇ ಹೋಗ್ತೀವಿ, ಆಶ್ರಮಕ್ಕೆ ಹೋಗ್ತೀವಲ್ಲ, 5:30 ಹೋಗ್ತೀವಿ ಅಂದರೆ ಜ್ಞಾನನೂ ಆಗುತ್ತೆ, ಯೋಗನೂ ಆಗುತ್ತೆ, ಮಾಡ್ಕೊಂಡು ಬರ್ತೀವಿ. ನೀವು ಬೆಳಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳಿದಿರಿ, ಧ್ಯಾನ ಮಾಡ್ತೀನಿ ಅಂತ. ಈ ಮೆಡಿಟೇಷನ್ನಲ್ಲಿ ಯಾವುದಾದ್ರೂ ವಿಶೇಷ ಅನುಭವಗಳು ನಿಮಗಾಗಿದ್ದಿದೆಯಾ? ಹಾಂ, ಸುಮಾರಾಗಿದೆ. ಅದರಲ್ಲಿ ಸುಮಾರಲ್ಲಿ ಕೆಲವನ್ನಾದರೂ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಏನಿಲ್ಲ, ಆಧ್ಯಾತ್ಮಿಕ ಅಂದರೆ ಒಂದು ಶಕ್ತಿ, ಅಂದರೆ ಪರಮಾತ್ಮನ ನೆನಪಿನಲ್ಲಿ ಅಷ್ಟು ಶಕ್ತಿ ಇದೆ. ಹೆಂಗೆ ಈಗ ಸಾಧು ಸಂತರ ಹತ್ರ ಹೋದರೆ 1/4 ಗಂಟೆಯಲ್ಲಿ, ದೇವಸ್ಥಾನಕ್ಕೆ ಹೋದರೆ ಒಂದು 1/4 ಗಂಟೆ ನೆಮ್ಮದಿ ಸಿಗ್ಬೋದು. ಆದರೆ ಸದಾಕಾಲ ಸುಖ ಶಾಂತಿ ಬೇಕು, ಅದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಸುಖ ಶಾಂತಿಗೋಸ್ಕರನೇ ಸದಾಕಾಲ ಬೇಕು ಅಂತ ಅವ್ರಿಗಿಚ್ಛೆ. ಸದಾಕಾಲ ಬೇಕು ಅಂದರೆ ಪರಮಾತ್ಮನ ನೆನಪಿಂದ ಸಾಧ್ಯ, ಆಧ್ಯಾತ್ಮಿಕದಿಂದನೇ ಸಾಧ್ಯ, ಇಲ್ಲಾಂದರೆ ಅದಾಗಲಿಕ್ಕೆ ಆಗಲ್ಲ. ನಿಮ್ಮ ಪ್ರಕಾರ ಈ ಆಧ್ಯಾತ್ಮಿಕತೆ ಪ್ರತಿಯೊಬ್ಬರ ಜೀವನಕ್ಕೆ ಯಾಕೆ ಬೇಕು, ಅಥವಾ ಈ ಆಧ್ಯಾತ್ಮಿಕತೆಯಿಂದ ಏನೆಲ್ಲ ಲಾಭ ಸಿಗುತ್ತೆ ಜೀವನಕ್ಕೆ? ಆಧ್ಯಾತ್ಮಿಕ ಅಂದರೆ ಪ್ರತಿಯೊಬ್ಬರಿಗೂ ಬೇಕು. ಈಗಿನ ಜೀವನದಲ್ಲಿ ತುಂಬಾ ಫಾಸ್ಟ್ ಲೈಫ್ ಇದೆ. ಹೌದು, ಫಾಸ್ಟ್ ಲೈಫ್ ಅಂದರೆ ಅವ್ರಿಗೆ ಫಾಸ್ಟ್ ಜೀವನನೂ ಫಾಸ್ಟ್ ಇದ್ದಾಗಿಂದ ರಾತ್ರಿವರೆಗೂ ಓಡ್ತಾನೆ ಇರ್ತಾರೆ ಅಲ್ವಾ. ಹಂಗಾಗಿ ಅವ್ರಿಗೆ
ಇದಿಲ್ಲ, ಸ್ವಲ್ಪ ನೆಮ್ಮದಿ ಶಾಂತಿ, ಅದಕ್ಕೆ ಟೈಮೂ ಇಲ್ಲ, ರೆಸ್ಟೇ ಇಲ್ಲ. ರೆಸ್ಟ್ ಇಲ್ಲ. ಹಂಗಾಗಿ ರೆಸ್ಟ್ ಬೇಕು ಅಂದರೆ ಆಧ್ಯಾತ್ಮಿಕದಲ್ಲಿ ಬರಲೇಬೇಕು. ಯಾಕಂದರೆ ನಮಗೆ ಆಧ್ಯಾತ್ಮಿಕದಲ್ಲೇ ಸುಖ ಶಾಂತಿ ಸಿಗೋದು, ಇಲ್ಲಾಂದರೆ ಸಿಗೋದು ಕಷ್ಟ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಮ್ಮ ವೀಕ್ಷಕರಿಗೆ ನೀವು ಯಾವ ಒಂದು ಸಂದೇಶ ಅಥವಾ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಅವ್ರಿಗೆ ಸದಾಕಾಲ ಸುಖ ಶಾಂತಿ ಬೇಕು ಅಂದರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಡಿಲೇಬೇಕಾಗತ್ತೆ. ಪ್ರತಿಯೊಬ್ಬರೂ ಅಷ್ಟೇ. ಏನು ಅವ್ರಿಗೆ ಒಂದು 1 ಅವರ್ ಆಗಿಲ್ವಾ, ಒಂದು 1/4 ಗಂಟೆ 1/2 ಅವರ್ ಟೈಮ್ ಆದರೂ ನಾವು ಕೊಡಲೇಬೇಕು. ಯಾಕಂದರೆ ಟೈಮು ನಮ್ಮ ಹತ್ರ ಇರುತ್ತೆ, ನಾವು ಕೊಡಬೇಕು. ಹಂಗಾಗಿ ಕೊಡ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ರೂಪ ಅವರೇ, ತಾವು ತಮ್ಮ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ಸ್ವಲ್ಪ ಸಮಯವನ್ನು ತೆಗೆದು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ತಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ರಿ. ತಮಗೆ ಬಹಳ ಬಹಳ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ರೂಪಾ ಅವ್ರ ಪ್ರಕಾರ ಆಧ್ಯಾತ್ಮಿಕತೆ ಅನ್ನೋದು ಒಂದು ಶಕ್ತಿ, ಜೊತೆಗೆ ಸುಖ ಶಾಂತಿ ನೆಮ್ಮದಿ ಇವೆಲ್ಲವೂ ಸಹ ಈ ಆಧ್ಯಾತ್ಮಿಕತೆಯಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ. ಇಂಥ ಒಂದು ವಿಶೇಷ ಶಕ್ತಿ ಅಥವಾ ಈ ಒಂದು ಗುಣಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.